ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಮಾರ್ಟ್ ಸಿಟಿ ಮಾಡೋಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಕೇಳಿದ್ರೆ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀನು ಸಪೋರ್ಟ್ ಬೇರೆ. ಇಷ್ಟ ಇಲ್ಲ ಅಂದಿದ್ರೆ ಆವಾಗಲೇ ಹೇಳಬೇಕಿತ್ತು. ಇಷ್ಟೊಂದೆಲ್ಲ ಯಾಕೆ ಮುಂದುವರಿಸ್ಬೇಕಿತ್ತು? ವಿಶ್ವ, ಅಪ್ಪ ಹಾಗೆ ಮಾತಾಡ್ತಿದ್ದಾರೆ ಅಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ಕಣೋ. ಒಬ್ಬ ಮಗನಾಗಿ ಅದನ್ನ ಅರ್ಥ ಮಾಡ್ಕೊಳ್ದೆ ಈ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ. ನನಗೇನು ಅಪ್ಪನ ಮೇಲೆ ಕೋಪ ಇಲ್ಲಮ್ಮ, ಬೇಸರ ಇದೆ. ಊರ್ ಜನರಿಗೆಲ್ಲ ಇಲ್ಲಿ ಸ್ಮಾರ್ಟ್ ಸಿಟಿ ಆಗುತ್ತೆ, ಅವ್ರ ಮಕ್ಕಳಿಗೆಲ್ಲ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಆಗಲ್ಲ ಅಂತ ಹೇಳಿದ್ರೆ ಅಪ್ಪನ ಮರ್ಯಾದೆ ಏನಾಗುತ್ತೆ ಹೇಳು? ಇದರಿಂದ ನನಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಆ ಥರ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಅಪ್ಪನಿಗೆ ಕೋಪ ಮಾಡ್ಕೊಳ್ಳೋದು ಬಿಟ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಬರೋದಿಲ್ಲ. ಲೋ ವಿಶ್ವ, ಏನು ನಿಮ್ಮ ಅಪ್ಪನ ಬಗ್ಗೆ ಹೀಗೆ ಮಾತಾಡ್ತಾ ಇದೆಯಾ? ಎಷ್ಟು ದಿನ ನೀನು ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿರೋದಕ್ಕಮ್ಮ ಇಷ್ಟೆಲ್ಲ ಮಾತಾಡ್ತಿರೋದು. ಅವ್ರಿಗೆ ಅವ್ರು ಹೇಳ್ದಾಗೆ ನಡಿಬೇಕು. ನಾವಿಷ್ಟಪಟ್ಟಂಗೆ ಏನೂ ಆಗಲ್ಲ. ಈ ರೀತಿ ಮಾತು ತಪ್ಪಿದ್ರೆ ಅವ್ರ ಮೇಲೆ ನಂಬಿಕೆ ಹೇಗೆ ಬರುತ್ತೆ ಹೇಳು? ನೋಡು, ನಿಮ್ಮ ಅಪ್ಪನ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಾ. ಅವ್ರ ಕೋಪದಲ್ಲಿ ಜ್ವಾಲಾಮುಖಿ ಇರ್ಬೋದು, ಆದ್ರೆ ಮನಸ್ಸು ಮಗು ಥರ ಕಣೋ. ಈಗೇನಾದ್ರೂ ನೀನು ಆಡಿರೋ ಮಾತುಗಳೆಲ್ಲ ಅವ್ರು ಕೇಳಿಸ್ಕೊಂಡ್ರೆ ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ? ಅಮ್ಮ, ನಾನು ಅವರು ಸಂಕಟ ಪಡ್ಲಿ ಅಂತ ಈ ಥರ ಎಲ್ಲ ಮಾತಾಡ್ತಿಲ್ಲಮ್ಮ. ಈ ಪ್ರಾಜೆಕ್ಟ್ ಆಗಿಲ್ಲ ಅಂದ್ರೆ ಎಷ್ಟೊಂದು ಜನಕ್ಕೆ ತೊಂದರೆ ಆಗುತ್ತೆ ಗೊತ್ತಾ? ಅದು ನನಗೂ ಗೊತ್ತಿದೆ ಕಣೋ. ನಿಮ್ಮಪ್ಪ ಒಂದ್ಸಲ ಮಾತು ಕೊಟ್ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಆ ಮಾತಿಗೆ ತಪ್ಪಲ್ಲ. ಅವ್ರು ಖಂಡಿತ ಅದನ್ನ ನೆರವೇರಿಸ್ತಾರೆ. ನೋಡು, ಇನ್ನೊಂದ್ಸಲ ನೀನು ಈ ರೀತಿ ಎಲ್ಲ ಮಾತಾಡಬೇಡ. ಈ ಪ್ರಾಜೆಕ್ಟ್ ಖಂಡಿತ ನಡೆಯುತ್ತೆ. ತಗೋ, ಹಾಲು ಕುಡಿ. ತಗೊಳ್ಳೋ. ನೀನು ಆ ಥರ ಎಲ್ಲ ಏನು ಯೋಚನೆ ಮಾಡಬೇಡ. ಧೈರ್ಯವಾಗಿರು, ಎಲ್ಲ ಖಂಡಿತ ಆಗುತ್ತೆ. ಲಲಿತಾ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ನನಗೆ ಅರ್ಥ ಆಗಿದೆ. ನನ್ನ ದ್ವೇಷಕ್ಕೋಸ್ಕರ ಹೆತ್ತ ಮಗನ ನಂಬಿಕೆ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನು ಆಲೋಚನೆ ಮಾಡಿ ಸರಿಯಾಗಿದೆ. ನೀನು ಹಾಗೆ ಮಾಡು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.